ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ನಮ್ಮ ಸಮಾಜ ಎಲ್ಲೋಗ್ತಾ ಇದೆ, ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ, ತಮ್ಮ ತಾಯಿಯ ವಯಸ್ಸಿನವರ ಮೇಲೆ ಸಾಮೂಹಿಕ ಅತ್ಯಾಚಾರ ಅಂತಂದರೆ ನಿಜಕ್ಕೂ ಇದನ್ನೆಲ್ಲರೂ ಕೂಡ ನಂಬೋದಕ್ಕೆ ಸಾಧ್ಯನಾ? 10 ಜನರು ಸೇರಿ 41 ವರ್ಷದ ಮಹಿಳೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ ಅಂತಂದರೆ, ಅದರಲ್ಲೂ ಕೂಡ ವಯಸ್ಸಾಗದೇ ಇರುವಂಥ, ಅದರಲ್ಲೂ ಕೂಡ 18 ವರ್ಷ ಅಥವಾ ಅಪ್ರಾಪ್ತ ವ್ಯಕ್ತಿಗಳು ಕೂಡ ಈ ಒಂದು ದುರಂತದಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ ನಿಜಕ್ಕೂ ಈ ಸಮಾಜ ಎಲ್ಲೋಗ್ತಾ ಇದೆ, ಈ ಸಮಾಜ ಯಾವ ದೃಷ್ಟಿಯಲ್ಲಿ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಇಂತಹ ಪ್ರಕರಣಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೇಳಿ ಬರ್ತಾ ಇತ್ತು, ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟಂತಹ ಒಂದು ಪ್ರದೇಶದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ನಮ್ಮ ರಾಜ್ಯದಲ್ಲೂ ಕೂಡ ಇದೀಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಈ ಒಂದು ದುರಂತದ ನಂತರವೇ ಕಾಣಿಸೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ಯುವಕರ ಮನಸ್ಥಿತಿ ಅದು ಏನಾಗ್ತಾ ಇದೆ, ಇಂತಹ ಕೊಳಕು ಮನಸ್ಥಿತಿಯ ಯುವಕರು ನಮ್ಮ ಸಮಾಜದಲ್ಲಿ ಅದು ಯಾಕೆ ಉಟ್ಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ಸ್ನೇಹಿತರೆ, 10 ಜನಗಳು ಸೇರಿ ಒಬ್ಬ ಮಹಿಳೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿರುವಂಥ ದುರಂತ ಕಳೆದ 2-3 ದಿನಗಳಿಂದ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ದುರಂತದ ಕುರಿತಾಗಿ ಹಾಗಂತೆ ಹೀಗಂತೆ ಕೆಲವೊಂದಿಷ್ಟು ಅಂತೆ ಕಂತೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆರೋಪಿಗಳ ಕುಟುಂಬದವರು ಕೂಡ ನಮ್ಮ ಮಕ್ಕಳು ಹಾಗಲ್ಲ, ಅಂತವರಲ್ಲ, ದುಡಿದು ತಿಂತಾ ಇದ್ದಂಥವರು, ಅವರ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ, ಹಾಗೆ ಹೀಗೆ ಅಂತ ಹೇಳಿ ಕುಟುಂಬದವರು ಬಾಯಿ ಬಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ದಾರೆ. ಅಂದ ಹಾಗೆ ಏನಿದು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಅಸಲಿ ಸತ್ಯಾಸತ್ಯತೆ ಏನು ಎಂಬುದರ ಕುರಿತಾಗಿ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಅದರಲ್ಲೂ ಈ ವಿಡಿಯೋವನ್ನು ಎಲ್ಲ ಹೆಣ್ಣು ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಯಾಕೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಈ ಒಂದು ಸಮಾಜದಲ್ಲಿ ಅದೆಷ್ಟು ಸೇಫ್ ಇದೆ, ಹೆಣ್ಣು ಮಕ್ಕಳನ್ನು ಮುಕ್ಕೋದಕ್ಕೆ ಅದೆಷ್ಟು ಕಾಮುಕರು ಕಾದುರದಿಂದ ಕಾದು ಕೂತಿರ್ತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಆ ಕಾರಣದಿಂದಾಗಿ ಎಲ್ಲರೂ ಕೂಡ ಗಮನಿಸಲೇಬೇಕು ಅಂಥೇಳಿ ಈ ವಿಡಿಯೋವನ್ನು ಸ್ಪಷ್ಟವಾಗಿ ಆರಂಭಿಸೋದಕ್ಕೆ ಪ್ರಾರಂಭಿಸ್ತೇನೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ರಾಮವೊಂದರ ಬಳಿ 41 ವರ್ಷದ ವಯಸ್ಸಿನ ಮಹಿಳೆಯೊಬ್ಬರ ಮೇಲೆ ಜೂನ್ 3ರ ರಾತ್ರಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಈ ಸಂಬಂಧ ಕಾನೂನು ಸಂಘರ್ಷಕ್ಕೆ ಒಳಗಾಗಿರುವ ಒಬ್ಬ ಬಾಲಕ ಸೇರಿ 10 ಜನ ಆರೋಪಿಗಳನ್ನು ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಅಂತಂದ್ರೆ ನಿನ್ನೆ ಅಷ್ಟೇ ಆ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸಂತ್ರಸ್ತೆಯ ನಗ್ನ ಚಿತ್ರಗಳು ಮತ್ತು ವಿಡಿಯೋವನ್ನ ಆರೋಪಿಗಳು ಸೋಮವಾರ ರಾತ್ರಿ ಅಂತಂದ್ರೆ ಜೂನ್ 8ನೇ ತಾರೀಕು ತಮ್ಮ ಮೊಬೈಲ್ನಲ್ಲಿದ್ದಂತಹ ವಿಡಿಯೋಗಳಾಗಿರ್ಬೋದು, ದೃಶ್ಯಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ತಮ್ಮದೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ತಾರೆ. ಅದು ಶೇರ್ ಹಾಕ್ತಾ ಏನಾಗಬಿಡುತ್ತೆ ಅಂತಂದ್ರೆ ಈ ಮಹಿಳೆಯ ಸಂಬಂಧಿಕರ ಕುಟುಂಬಕ್ಕೂ ಹೋಗಿ ತಲುಪಬಿಡುತ್ತೆ. ಅದಾದ ಬಳಿಕ ಮಹಿಳೆಯನ್ನ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆಗ ಆಕೆ ನನಗೆ ಏನು ಕೂಡ ಗೊತ್ತಿರಲಿಲ್ಲ, ಆದರೆ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ ಅಂತೇಳಿ ಮಾತ್ರ ನನಗೆ ಗೊತ್ತು. ಇದಕ್ಕೆ ನಾನೇನು ಕೂಡ ಸಹಕರಿಸಿಲ್ಲ, ಬದಲಿಗೆ ಹಂತಕರೇ ಈ ರೀತಿಯಾಗಿ ನನ್ನ ಮೇಲೆ ಅತ್ಯಾಚಾರವನ್ನು ಬೆಸಗಿಬಿಟ್ಟಿದ್ದಾರೆ. ನಾನು ನನ್ನ ಗಂಡನ ಮನೆಯಿಂದ ಜಗಳವನ್ನು ಮಾಡಿ ಗಂಡನ ಮನೆಯಿಂದ ತವರು ಮನೆಗೆ ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಸುಸ್ತಾಗಿ ನಿಂತ್ಕೊಂಡಿದ್ದೆ. ಆ ಸಂದರ್ಭಕ್ಕೆ ಒಬ್ಬ ವ್ಯಕ್ತಿ ಬಂದ, ನನಗೆ ಸುಸ್ತಾಗಿರುವಂಥದ್ದನ್ನು ಗಮನಿಸಿದ. ಅದಾದ ಬಳಿಕ ತಂಪು ಪಾನೀಯ ಕೊಟ್ಟು ನಿಮ್ಮ ಮನೆ ಎಲ್ಲಿ ಏನು ಅಂತೇಳಿ ಕೇಳಿದ. ಆಗ ಹೆಲ್ಪ್ ಮಾಡೋ ನೆಪದಲ್ಲಿ ನನ್ನನ್ನು ಇನ್ನೊಬ್ಬ ಬೈಕ್ನಲ್ಲಿ ಬಂದಂತಹ ವ್ಯಕ್ತಿ ಇಬ್ಬರು ಸೇರಿ ಕರೆದುಕೊಂಡು ಯಾರು ಇಲ್ಲದಂತಹ ನಿರ್ಜನ ಪ್ರದೇಶಕ್ಕೆ, ತೋಟದ ಪ್ರದೇಶಕ್ಕೆ ಕರೆದುಕೊಂಡು ಹೋದ್ರು. ಅದಾದ ಬಳಿಕ ಅದೇನೇನಾಯಿತು ನನಗೂ ಗೊತ್ತಿಲ್ಲ. ಅಲ್ಲಿ ಗುಂಪೊಂದು ಬಂತು ಅಂತ ಕಾಣಿಸುತ್ತೆ. ಆ ಗುಂಪಿನ ನಡುವೆ ಅದೇನೇನು ಮಾಡಿದ್ರು ನನಗೇನು ಕೂಡ ಗೊತ್ತಿಲ್ಲ ಅನ್ನುವ ಹಾಗೆ ಮಹಿಳೆ ತನ್ನ ಕುಟುಂಬದವರಿಗೆ ಉತ್ತರವನ್ನು ಕೊಡ್ತಾ ಇದ್ಲು. ಅದಾದ ಬಳಿಕ ವಿಡಿಯೋ ಅಂಥದ್ದೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ಆಕೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತೇಳಿ. ಆಕೆಗೆ ಮದ್ದು ಬರುವಂತಹದ್ದು ಏನೋ ಕುಡಿಸಿದ್ರೋ ಗೊತ್ತಿಲ್ಲ, ಅಥವಾ ಮದ್ಯಪಾನ ಮಾಡಿಸಿದ್ರು, ಅಥವಾ ಇನ್ನೇನೇನೋ ಡ್ರಗ್ಸ್ಗಳನ್ನು ಕೊಟ್ಟರು, ಅದು ಯಾವುದು ಕೂಡ ಗೊತ್ತಿಲ್ಲ. ಆದರೆ ನಿಖರವಾಗಿ ಇದನ್ನೇ ಕೊಟ್ಟರು ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಬದಲಿಗೆ ವೈದ್ಯಕೀಯ ತಪಾಸಣೆ ಆದ ಬಳಿಕ ಅಸಲಿ ಸತ್ಯಾಸತ್ಯತೆ ಅದೇನು ಅಂಥೇಳಿ ಅಥವಾ ಏನನ್ನು ಕೊಟ್ಟಿದ್ರು ಅಂಥೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಒಂದಂತೂ ನಿಜ, ಆಕೆಗೆ ಒಟ್ಟು ನಿದ್ರೆ ಬರುವ ರೀತಿಯಲ್ಲಿ, ಆಕೆಗೆ ಒಂದು ಪ್ರಜ್ಞೆ ತಪ್ಪುವ ರೀತಿಯಲ್ಲಿ ಆಕೆಯನ್ನು ಮಾಡಿಬಿಟ್ಟಿದ್ರು. ಅದಾದ ಬಳಿಕ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ರು. ಆರಂಭದಲ್ಲಿ ಇಬ್ಬರು ಕರ್ಕೊಂಡು ಹೋದ್ರು, ಹೆಲ್ಪ್ ಮಾಡ್ತೀವಿ ಅಂಥೇಳಿ ನಾಟಕವನ್ನು ಮಾಡಿದ್ರು. ಅದಾದ ಬಳಿಕ 8 ಜನಗಳು ಜಾಯ್ನ್ ಆಗ್ತಾರೆ. ಒಟ್ಟು 10 ಜನ ಸೇರಿ, ಅದರಲ್ಲೂ ಕೂಡ ಒಬ್ಬ ಅಪ್ರಾಪ್ತ ವ್ಯಕ್ತಿಯು ಸೇರಿ ಈಕೆಯ ಮೇಲೆ ಆ ರೀತಿಯಾಗಿ ನಡೆದುಕೊಂಡು ಬಿಡ್ತಾರೆ. ಅದಾದ ಬಳಿಕ ಆಕೆಯನ್ನು ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಆಕೆ ಬೆಳಗಿನ ಜಾವ ಎದ್ದು ನೋಡಿದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಬೆಳಕಾಗ್ತಾ ಇರುತ್ತೆ. ಆಕೆಗೆ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಮೈಕೈ ಎಲ್ಲ ನೋವಾಗಿರುತ್ತೆ. ಗಂಡನನ್ನು ಬಿಟ್ಟು ಆ ದಿನ ನಡೆದುಕೊಂಡು ರಾತ್ರಿ ಇಡೀ ಬರ್ತಾ ಇರ್ತಾಳೆ.
ಆದರೆ ಈ ರೀತಿಯಾಗಿ ದುರಂತ ಆಗೋಗ್ಬಿಟ್ಟಿದೆ. ಒಂದು ಕಡೆ ಮನೆಯವರು ಕೇಳಿದಂಥ ಪ್ರಶ್ನೆ, ಯಾಕೆ ನೀನು ನಮ್ಮ ಮುಂದೆ ಹೇಳಿಲ್ಲ ಈ ವಿಚಾರವನ್ನು ಅಂಥೇಳಿ. ಯಾಕೆ ಅಂತಂದರೆ ಆರಂಭದಲ್ಲಿ ಆಕೆಯೂ ಕೂಡ ಇದಕ್ಕೆ ಸಹಕರಿಸಿರಬೇಕು ಅನ್ನುವಂತಹ ಒಂದಿಷ್ಟು ಡೌಟ್ಗಳು ಆ ಕುಟುಂಬದಲ್ಲಿತ್ತು. ಹಾಗಾಗಿ ಸಹಜವಾಗಿ ಆ ಪ್ರಶ್ನೆಯನ್ನು ಮಾಡ್ತಾರೆ. ಆಕೆ ಹೇಳಿದ್ದಂಥದ್ದು, ನಾನು ಗಂಡನ ಜೊತೆನೇ ಮೊದಲಿಗೆ ಜಗಳ ಮಾಡ್ಕೊಂಡು ಬಂದಿದ್ದೆ, ಆದರೆ ಈ ರೀತಿಯಾಗಿ ರಾತ್ರಿ ಎಲ್ಲ ನಡೆದೋಗಿಬಿಟ್ಟಿದೆ ಅಂತ ಹೇಳಿಬಿಟ್ರೆ ಒಂದು ರಗಳೆಯ ಜೊತೆಗೆ ಮತ್ತೊಂದು ರಗಳೆ ಆಗಬಿಡುತ್ತೆ, ನನ್ನನ್ನು ಎಲ್ಲಿ ನೀವೇನು ಅನ್ಕೊಂಡ್ಬಿಡ್ತೀರೋ ಅನ್ನೋ ಹಾಗೆ ಕಾರಣಕ್ಕೆ ಸುಮ್ಮನಾಗಿ ಬಿಟ್ಟಿದ್ದೆ ಅಂತ ಹೇಳಿ ಆಕೆ ಹೇಳಿಬಿಡ್ತಾಳೆ. ಇತ್ತ ಕುಡುಕ ಗಂಡ ಚೆನ್ನಾಗಿ ಈಕೆಯನ್ನು ನೋಡ್ಕೊಂಡು ಬಿಟ್ಟಿದ್ರೆ ಅಥವಾ ತನ್ನ ಪಾಡಿಗೆ ತಾನು ಕುಡಿದುಕೊಂಡು ಇದ್ದು ಬಿಟ್ರೆ ಆಕೆ ತನ್ನ ಜೊತೆ ಸಂಸಾರವನ್ನು ಮಾಡ್ತಾ ಇದ್ಲು. ಗಂಡನ ಕಿರುಕುಳ, ಆತನ ಹಿಂಸೆಯನ್ನು ತಾಳಲಾರದೆ ಗಂಡನ ಜೊತೆಗೆ ಜಗಳವಾಡಿ ಸಂಜೆ 7:30 ಆಸುಪಾಸಿನಲ್ಲಿ ಪಕ್ಕದಲ್ಲೇ ಇದ್ದಂಥ ತವರು ಮನೆಗೆ ನಡ್ಕೊಂಡು ಬರ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಈ ದುರಂತ ನಡೆದು ಹೋಗಿಬಿಡುತ್ತೆ. ಒಟ್ಟಾರೆಯಾಗಿ ಆ ವಿಡಿಯೋ ಫುಟೇಜ್ಗಳನ್ನು ಗಮನಿಸಿ ಮತ್ತು ಆ ಫೋಟೋಗಳನ್ನು ಗಮನಿಸಿ ಇದೀಗ ಪೊಲೀಸರು ಕೂಡ ದೂರು ದಾಖಲಿಸಿಕೊಂಡು ಬಿಟ್ಟಿದ್ದಾರೆ. 10 ಜನ ಆರೋಪಿಗಳ ಬಂಧನವೂ ಕೂಡ ಆಗಿದೆ. ಆ ಪೈಕಿ ಯಲೋದಹಳ್ಳಿ ಗ್ರಾಮದ ಚಟಾಕಿ ನಾಗರಾಜ, ಇಸ್ತ್ರಿ ನಾಗರಾಜ, ಮಧು, ಅರ್ಜುನ, ಬಸವಂತ, ಕುಂದುರ ಮಾರುತಿ, ಹೆಗ್ಗ ಮಾರುತಿ, ಮನು, ಜೋಗಿ ಸುನಿಲ ಹಾಗೂ ಪ್ರದೀಪ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ಮಹಿಳೆ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಸಂತ್ರಸ್ತೆಯ ಗುರುತು ಹಾಗೂ ವೈಯಕ್ತಿಕ ವಿವರವನ್ನ ಗೌಪ್ಯವಾಗಿ ಇಡಲಾಗಿದೆ. ಇಂತಹದ್ದೊಂದು ದುರಂತ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಳಿ ನಡೆದು ಹೋಗಿಬಿಟ್ಟಿದೆ. ಇದೀಗ ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ಕೂಡ ದಾಖಲಾಗಿದೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ದುರಂತ, ಈ ದುರಂತವನ್ನು ಗಮನಿಸ್ಬಿಟ್ರೆ ಬಹುತೇಕ ನಿಮಗೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿರುತ್ತೆ. ಕಾರಣ ಈ ರೀತಿಯಾಗಿ ಅದರಲ್ಲೂ ಕೂಡ 41 ವರ್ಷದ ಮಹಿಳೆ, ತಮ್ಮ ತಾಯಿಯ ವಯಸ್ಸಿನ ಮಹಿಳೆ, ಆ ತಾಯಿಯ ವಯಸ್ಸಿನ ಮಹಿಳೆಯ ಮೇಲೆ ಈ ರೀತಿಯಾಗಿ ಬಲಾತ್ಕಾರವನ್ನು ಮಾಡಿಬಿಟ್ರು. ಅದರಲ್ಲೂ ಕೂಡ ಗುಂಪಾಗಿ ಬಲಾತ್ಕಾರವನ್ನು ಮಾಡಿಬಿಟ್ರು ಅಂತಂದರೆ ನಿಜಕ್ಕೂ ಈ ಸಮಾಜ ಹೋಗ್ತಾ ಇದೆ. ನಮ್ಮ ರಾಜ್ಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಒಟ್ಟಾರೆಯಾಗಿ ಇಂತಹದ್ದೊಂದು ದುರಂತ, ಇಂತಹದ್ದೊಂದು ಹೀನಾಯ ಕೃತ್ಯ, ಇಂತಹದ್ದೊಂದು ಯಾರೂ ಕೂಡ ಕ್ಷಮಿಸೋದಕ್ಕೆ ಆಗದೇ ಇರುವಂಥ ಕೃತ್ಯ ನಡೆದೋಗಿರುವಂಥದ್ದು ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದೀಗ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ವೈದ್ಯಕೀಯ ತಪಾಸಣೆ ಆಗುತ್ತೆ. ಅದಾದ ಬಳಿಕ ಆ ಆರೋಪಿಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ ಮತ್ತು ಪೊಲೀಸರು ಹೆಚ್ಚಿನ ತನಿಖೆಗಾಗಿ ಆ ಆರೋಪಿಗಳನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಕಸ್ಟಡಿಗೆ ತೆಗೆದುಕೊಂಡ ಬಳಿಕವೇ ಇವರುಗಳು ಬಾಯಿ ಬಿಟ್ಟಂತ ಸತ್ಯ ಏನು ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುವಂತ ಸಾಧ್ಯತೆ ಇರುತ್ತೆ. ಮೇಲ್ನೋಟಕ್ಕಂತೂ ಆಕೆಯ ಮೇಲೆ ಅತ್ಯಾಚಾರ ಆಗಿರುವಂಥ ಆರೋಪ ಅಂತೂ ಕೇಳಿ ಬರ್ತಾ ಇದೆ. ಆಕೆಯನ್ನು ಕೂಡ ಇದೀಗ ವೈದ್ಯಕೀಯ ತಪಾಸಣೆ ಮಾಡಲಾಗ್ತಾ ಇದೆ. ಆಕೆಗೆ ಇದೀಗ ರಕ್ಷಣೆ ಅಂತದೆಲ್ಲವನ್ನು ಕೂಡ ನಮ್ಮ ಇಲಾಖೆ ನೀಡಲಾಗ್ತಾ ಇದೆ. ಒಟ್ಟು ಈ ರೀತಿಯಾದಂಥ ದುರಂತ ನಡೆದೋಗ್ತಾ ಇದೆ. ಈ ದುರಂತ ನಡೆದ ಬಳಿಕವೇ ನಮ್ಮ ಇಲಾಖೆಯವರಾಗಿರಬಹುದು ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಎಷ್ಟು ಸೇಫ್ ಇರುವಂಥ ಪ್ರದೇಶಗಳಿದ್ದಾವೆ, ನಮ್ಮ ಸಮಾಜ ಮಹಿಳೆಯರಿಗೆ ಎಷ್ಟು ಸೇಫ್ ಆಗಿರುವಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದೆ ಅನ್ನುವಂಥದ್ದು ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಕಾನೂನಿನ ವ್ಯವಸ್ಥೆಗಳಾಗಿರಬಹುದು, ಜನಗಳ ಮನಸ್ಥಿತಿಗಳಾಗಿರಬಹುದು, ಎಲ್ಲವೂ ಕೂಡ ಹದಗೆಟ್ಟು ಹೋಗ್ತಾ ಇದ್ದಾವ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಅದರಲ್ಲೂ ಕೂಡ ಈ ಒಂದು ದುರಂತದಲ್ಲಿ ಭಾಗಿಯಾಗಿರುವಂಥವರು ಯಾರೂ ಕೂಡ ದೊಡ್ಡವರಲ್ಲ. ಆರೋಪಿಗಳು ಇರುವಂಥವ್ರು ಎಲ್ಲರೂ ಕೂಡ ಯುವಕರೇ, ಮದುವೆ ಆಗದೇ ಇರುವಂಥವರು, ಅಪ್ರಾಪ್ತರು, ಈಗಷ್ಟೇ ಮದುವೆ ಆಗಿರುವಂಥವರು, ದುಡಿದು ಕೂಲಿ ನಾಲಿ ಮಾಡಿ ಜೀವನವನ್ನು ಮಾಡಬೇಕಾದಂಥವ್ರು. ಅದ್ಯಾವ ಅಮಲಿನಲ್ಲಿ ಈ ರೀತಿಯಾಗಿ ದುರಂತವನ್ನು ಮಾಡಿಬಿಟ್ರೋ ಗೊತ್ತಿಲ್ಲ. ಆದರೆ ಮಾಡಿರುವಂತಹ ತಪ್ಪಿಗೆ ಇದೀಗ ಕಾನೂನಿನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇದೀಗ ಪೊಲೀಸರು ಇವರನ್ನ ಒದ್ದು ಒಳಗಡೆನೆ ಹಾಕಿದ್ದಾರೆ. ಮುಂದೆ ಯಾವ ರೀತಿಯಾದಂತಹ ಇವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೋ ಆ ಒಂದು ಟ್ರೀಟ್ಮೆಂಟ್ ಮೇಲೆ ಇವರುಗಳು ಸತ್ಯಾಸತ್ಯತೆಯನ್ನು ಬಾಯಿ ಬಿಡ್ತಾರೆ ಅಂತಾನೆ ಸ್ಪಷ್ಟವಾಗಿ ಹೇಳಬಹುದು. ಸ್ನೇಹಿತರೆ, ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಆಗದೇ ಇರುವಂಥ ದುರಂತ ನಮ್ಮ ರಾಜ್ಯದಲ್ಲಿಯೇ ನಡೆದು ಹೋಗಿಬಿಟ್ಟಿದೆ. ಒಂದು ಕ್ಷಣ ನಿಮಗೂ ಕೂಡ ಗಾಬರಿ ಆಗಿಬಿಟ್ಟಿರುತ್ತೆ. ಏನಿದು 41 ವರ್ಷದ ಮಹಿಳೆಯ ಮೇಲೆ 10 ಜನಗಳು ಗುಂಪಾಗಿ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡ್ತಾರೆ ಅಂತಂದರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ನಿಮಗೂ ಕೂಡ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು ಅಥವಾ ಕುಟುಂಬದವ್ರಿಗೆ ಆಗಿರ್ಬೋದು ಈ ಕೂಡಲೇ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಎಚ್ಚೆತ್ತುಕೊಳ್ಳಬಹುದು. ಆ ಕಾರಣದಿಂದಾಗಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.